ಒಂದು ಮುಸ್ಲಿಂ ಸಮುದಾಯದ ಯುವಕರು ಆ ಒಂದು ಲಾಠಿ ದಾಳಿ ಮಾಡಿ ಆಗಿರುವಂತ ದೂರು ಕೂಡ ದಾಖಲಾಗಿದೆ. ಇಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಅಂಥದ್ದೇನು ಈಗ ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀವಲ್ಲ ಸರ್ಕಾರದಿಂದ. ಸರ್ಕಾರದ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಇಂಥದನ್ನೆಲ್ಲ ಹತ್ತಿಕ್ಕಬೇಕು, ಯಾವುದನ್ನು ಅಲೋ ಮಾಡಬಾರ್ದು ಈ ರೀತಿ ಅಂಥೇಳಿ ನಾವು ಅವರು ಕಾನೂನು ಅವರಿಗೆ ಕೈಗೆ ಎತ್ಕೊಳ್ಳೋ ಅಂಥ ಕೆಲಸ ಆಗಬಾರ್ದು ಅಂಥೇಳಿ ನಾವು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಆಗಲೇ ಕೊಟ್ಟಿದ್ದೀವಿ. ಎಲ್ಲಿ ಅಂಥ ಘಟನೆ ನಡೀತದೋ ಅವರು ಆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇವತ್ತಿನ ಸಭೆಗೆ ಹೋಗ್ತಾ ಇದ್ದೀರಿ, ಸಚಿವರ ಸ್ಪರ್ಧೆ ವಿಚಾರ ಇವತ್ತಿನ ಸಭೆಯಲ್ಲಿ ಏನಾದ್ರು ತೀರ್ಮಾನ ಆಗುತ್ತಾ ಸರ್? ಗೊತ್ತಿಲ್ಲ, ಏನು ನಮಗೆ ಅಜೆಂಡಾ ಏನು ಅವ್ರು ಹೇಳಿಲ್ಲ. ಕರೆದಿದ್ದಾರೆ, ಪ್ರತಿಯೊಬ್ಬರು ಅವ್ರವ್ರ ಕ್ಷೇತ್ರದಲ್ಲಿ ಜವಾಬ್ದಾರಿ ತಗೊಳ್ಬೇಕು ಅಂಥೇಳಿ ಇನ್ ಪ್ರಿನ್ಸಿಪಲ್ ನಮಗೆ ತಿಳಿದಿರುವಂಥದ್ದು. ಅಲ್ಲಿ ಹೋದ್ಮೇಲೆ ಇನ್ನೂ ಏನು ಅನೇಕ ವಿಚಾರಗಳು ಬರ್ಬೋದು, ಚರ್ಚೆ ಮಾಡ್ತಾರೆ. ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಅದರ ಪ್ರಕಾರ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಹೆಚ್ಚಿನ ಸೀಟನ್ನು ಗೆಲ್ಲಿಸ್ಬೇಕು ಅಂಥೇಳಿ ಈಗಾಗಲೇ ನಮಗೆಲ್ಲರಿಗೂ ತಿಳಿಸಿದ್ದಾರೆ. ನಮ್ಮ ಜವಾಬ್ದಾರಿ ನಾವು ನಿಭಾಯಿಸಬೇಕು. ಸರ್, AICCಯಿಂದ ರಾಮ ಮಂದಿರದ ಉದ್ಘಾಟನೆಗೆ ಹೋಗಬಾರ್ದು ಅನ್ನೋಂಥ ನಿರ್ಧಾರ ಆಗಿದೆ, ಇನ್ನೂ ಪೂರ್ಣ ಆಗಿಲ್ಲ, ಹಾಗಾಗಿ ನಾವು ಹೋಗಲ್ಲ ಅನ್ನೋಂಥದ್ದು. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ನಾವು ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳಬೇಕಲ್ಲ. ಮೊನ್ನೆನೂ ಪ್ರತಿಕ್ರಿಯೆ ಮಾಡಿದ್ದೆ. ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡು, ಇಂಡಿವಿಜುವಲ್ಸ್ ಯಾರ್ಯಾರು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಪಕ್ಷದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ನಾವೆಲ್ಲರೂ ಕೂಡ ಪಾಲಿಸ್ತೇವೆ ಅಂತ ಹೇಳಿದ್ದೇನೆ. ಅದೇ ಪ್ರಕಾರ ಈಗ ನಮ್ಮ ಪಕ್ಷದವರು ಹೈಕಮಾಂಡ್ನವರು ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಅದೇ ಪ್ರಕಾರ ನಾವ್ಯಾರು ಹೋಗೋದಿಲ್ಲ. ತಮ್ಮದೊಂದು ಒಳ್ಳೆ ಅಭಿಪ್ರಾಯ ಇತ್ತು, ತಾವು ಕೂಡ ಹಿರಿಯರು ಪಕ್ಷದಲ್ಲಿ, ಆ ಅಭಿಪ್ರಾಯ ಏನಾದರೂ ಹೇಳ್ತೀರಾ ಸರ್ ಹೈಕಮಾಂಡ್ಗೆ? ನೋಡೋಣ, ಮಾತಾಡ್ತೀನಿ. ನನ್ನ ಅಭಿಪ್ರಾಯವನ್ನು ಅವರಿಗೆ ತಿಳಿಸ್ತೀನಿ. ತೀರ್ಮಾನ ಮಾಡೋದು ಅವ್ರಿಗೆ ಬಿಟ್ಟಿದ್ದಲ್ಲ. ಸರ್, ಇನ್ನೊಂದು DCM ಹುದ್ದೆ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ಏನಾದ್ರು ಹೋಗುತ್ತಾ ಸರ್? ಗೊತ್ತಿಲ್ಲ ಅದೇನು ಗೊತ್ತಿಲ್ಲ, ಏನಾಗುತ್ತೆ, ಏನು ಮಾಡ್ತಾರೆ. ಎಲ್ಲವೂ ಕೂಡ ನಮ್ಮ ಪಕ್ಷದಲ್ಲಿ ಹೈಕಮಾಂಡಿನ ತೀರ್ಮಾನ ಆಗೋದ್ರಿಂದ ಅವ್ರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ತಾವು ಸುದೀರ್ಘವಾದಂಥ ಸಭೆಯನ್ನ ಮಾಡಿದ್ರೆ ಸರ್, ಎಲ್ಲ ಸಚಿವರು ಸೇರಿ, ಹಿರಿಯ ಸಚಿವರು, ಸುರ್ಜೇವಾಲ ಅವರ ಜೊತೆಗೆ. ಆದರೆ ಸುರ್ಜೇವಾಲ ಅವರು ಆ ವಿಚಾರಣೆ ಪ್ರಸ್ತಾಪ ಆಗಿಲ್ಲ, ಸೊ ಅದು ಅನಗತ್ಯ ಅನ್ನುವಂಥದ್ದು. ಮತ್ತೆ ರಾಜಣ್ಣ ಅವರು ಇಲ್ಲ, ಅದು ಡಿಮಾಂಡ್ ಇದ್ದೇ ಇರುತ್ತೆ, ಮುಂದುವರಿಯುತ್ತೆ. ಇಲ್ಲ, ರಾಜಣ್ಣ ಅವರು ಮೊದಲಿನಿಂದನೂ ಹೇಳ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಅವ್ರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಆಯಾಯ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ನಾವು ಈ ಅಧಿಕಾರದಲ್ಲಿ ಪಾಲುದಾರರು, ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು ಲೋಕಸಭೆಗೆ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದನ್ನು ನಾವು ಈಗಾಗಲೇ ಹೈಕಮಾಂಡ್ನವರು ಕೂಡ ತಿಳಿಸಿದ್ದಾರೆ, ಅದ್ರ ಬಗ್ಗೆ ಹೇಳಿದಾರಲ್ಲ. ಸನ್ಮಾನ್ಯ AICC ಅಧ್ಯಕ್ಷರೇ ಹೇಳಿದ್ದಾರೆ. ಇನ್ನು ಅವರು ಹೇಳಿದ ಮೇಲೆ ಅದರಂತೆಯೇ ಹೋಗ್ಬೇಕಲ್ಲ. ಅಲ್ಲ, ಇವತ್ತೇನಾದ್ರು ಭೇಟಿ ಆಗೋ ಸಾಧ್ಯತೆಗಳಿದಾವೆ ಸರ್? ನೀವು ಯಾರಿಗೆ? AICC ಅಧ್ಯಕ್ಷರು. ಅಲ್ಲ, ನಾವು ಅವರೇ ಮೀಟಿಂಗ್ ತಗೊಳ್ಳೋದು. ಅಧ್ಯಕ್ಷರು ರಾಹುಲ್ ಗಾಂಧೀಜಿ ಅವರೇ ಸಭೆ ತಗೊಳ್ಳೋದು. ಅಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದನ್ನ ಈಗಲೇ ನಮ್ಗೆ ಏನು ಹೇಳೋಕ್ಕಾಗಲ್ಲ. ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೀರಾ ಸರ್ DCM ಹುದ್ದೆ ವಿಚಾರ? ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಅಲ್ಲೇ ಆಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.